ನಗರದಲ್ಲಿ 22 ಕೋಟಿ ವೆಚ್ಚದಲ್ಲಿ ನೂತನವಾಗಿ ನಿರ್ಮಾಣವಾಗಿರುವ ಆಸ್ಪತ್ರೆ ಪ್ರಾರಂಭವಾಗಿ ಇನ್ನು 3 ತಿಂಗಳು ಕಳೆದಿಲ್ಲ. ವೈದ್ಯರ ನಿರ್ಲಕ್ಷ್ಯದಿಂದ 3 ಮಹಿಳೆಯರು ಮೃತಪಟ್ಟಿರುವ ಘಟನೆ ನಡೆದಿದೆ. ಇನ್ನು ಮೃತ 3 ಮಹಿಳೆಯರು ಪಾವಗಡ ತಾಲೂಕಿನವರಾಗಿದ್ದು, ಮೃತ ಮಹಿಳೆ ಅಂಜಲಿ ಪಾವಗಡ ಆಸ್ಪತ್ರೆಯಲ್ಲಿ ಮೃತಪಟ್ಟರೆ, ಅನಿತಾ ಮತ್ತು ನರಸಮ್ಮರವರನ್ನು ಹೆಚ್ಚಿನ ಚಿಕಿತ್ಸೆಗೆ ಎಂದು ಬೆಂಗಳೂರು ವಾಣಿ ವಿಲಾಸ ಆಸ್ಪತ್ರೆಗೆ ದಾಖಲು ಮಾಡಿದಾಗ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ ಎಂದು ತಿಳಿದು ಬಂದಿದೆ. ಈ ಘಟನೆ ಸಂಬಂಧಪಟ್ಟ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ರಾಜ್ಯ ನಿರ್ದೇಶಕರು ಪಾವಗಡ ಸರ್ಕಾರ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. 3 ಮಹಿಳೆಯರು ಮರಣೋತ್ತರ ಪರೀಕ್ಷೆ ಸ್ಯಾಂಪಲ್ಗಳನ್ನು ಪಡೆದು ವಿಧಿ ವಿಜ್ಞಾನ ಪ್ರಯೋಗಾಲಯಕ್ಕೆ ಕಳಿಸಿದ್ದು, ವರದಿ ಬಂದ ನಂತರವೇ ಸಾವಿನ ನಿಖರ ಕಾರಣ ತಿಳಿಯಲಿದೆ ಎಂದು ಅಧಿಕಾರಿಗಳು ತಿಳಿಸಿದರು. ಇನ್ನು ತುಮಕೂರು ಜಿಲ್ಲೆಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಡಿಎಚ್ಒ ಮಂಜುನಾಥ್ ಮಾತನಾಡಿ, ಈ ತಿಂಗಳು 22ರಂದು ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೆರಿಗೆ ಮತ್ತು ಗರ್ಭಕೋಶ ಚಿಕಿತ್ಸೆ ಎಂಬ ದಾಖಲಾಗಿದ್ದವರಲ್ಲಿ 7 ಜನ ಮಹಿಳೆಯರಿಗೆ ಚಿಕಿತ್ಸೆ ಮಾಡಲಾಗಿದೆ. ಇವರಲ್ಲಿ ಅಂಜಲಿ ಹೆರಿಗೆ ಸಂಬಂಧ ದಾಖಲಾಗಿದ್ದರು. ಅನಿತಾ ಸಂತಾನಹರಣ ಹಾಗೂ ನರಸಮ್ಮ ಗರ್ಭಕೋಶದ ಚಿಕಿತ್ಸೆಗೆ ದಾಖಲಾಗಿದ್ದು ಸೋಂಕಿನಿಂದ ಮೃತಪಟ್ಟಿದ್ದಾರೆ. ಅಂದು ಚಿಕಿತ್ಸೆ ಪಡೆಯುತ್ತಿದ್ದ 7 ಮಹಿಳೆಯರಿಗೂ ಸೋಂಕು ತಗಲಿದೆ. ಅದರಲ್ಲಿ 4 ಮಂದಿಯನ್ನು ಚಿಕಿತ್ಸೆ ನೀಡಿ ರಕ್ಷಣೆ ಮಾಡಲಾಗಿದ್ದು, 3 ಮಹಿಳೆಯರಿಗೆ ಸೋಂಕು ಹೆಚ್ಚಾದ ಪರಿಣಾಮ ಮೃತಪಟ್ಟಿದ್ದಾರೆ ಎಂದು ಮೇಲ್ನೋಟಕ್ಕೆ ಕಂಡು ಬಂದಿದೆ. ಮೃತ ಮಹಿಳೆಯರ ಮರಣೋತ್ತರ ಸ್ಯಾಂಪಲ್ಗಳನ್ನು ಸಂಗ್ರಹಿಸಿ ವಿಧಿ ವಿಜ್ಞಾನ ಪ್ರಯೋಗಕ್ಕೆ ಕಳಿಸಿದ್ದೇವೆ. 21 ದಿನಗಳ ನಂತರ ವರದಿ ಬರುತ್ತದೆ. ಆಗ ಸಾವಿನ ನಿಖರ ಮಾಹಿತಿ ತಿಳಿಯುತ್ತದೆ. ಇನ್ನು ವೈದ್ಯರ ನಿರ್ಲಕ್ಷ್ಯ ಖಂಡಿಸಿ ಅಂಜಲಿ ಮೃತ ಸಂಬಂಧಿಕರು ರಸ್ತೆ ತಡೆದು ಪ್ರತಿಭಟನೆ ನಡೆಸಿದ್ದಾರೆ. ಅನಾಥ ಮಕ್ಕಳಿಗೂ ಮತ್ತು ಕುಟುಂಬ ವರ್ಗಗಳಿಗೆ ನಾನು ಹೇಳಿದ್ದೀನಿ, నువ్వు చెప్పిన మాట నేను వీళ్ళకి అధికారం లేదు. రాజ్య మట్టంలో అధికారులు హెల్త్ సెక్రటరీనే పిలిపిస్తాను, డైరెక్టర్ని సెక్రటరీ అంతా పిలిపిస్తాను, డీటెయిల్ రిపోర్ట్ తీసుకొని మాట్లాడతాను. ప్రతి ఒక్కటి మీకు గుర్తయింది కదా నేను చేసేది. నాకు చేస్తాను అంతా. 24 ಗಂಟೆಯಲ್ಲಿ ನಾನು ಮಾಡ್ಕೊಡ್ತೀನಿ, ನಾಳೆಗೆ ಮಾತಾಡ್ತೀನಿ. ಇಷ್ಟು ಎಲ್ಲ ಸ್ವಲ್ಪ ಸಣ್ಣ ಪುಟ್ಟ ಕಾಯಿಲೆ ರಿಪೇರ್ ಮಾಡ್ತಾರಲ್ಲ, ಇನ್ನೇನು ದೊಡ್ಡ ಹಾಸ್ಪಿಟ್ಲು DSP ಅಂತಾರಲ್ಲ, ಸ್ಥಳೀಯ నేను ఒక మాట చెప్తున్నా, నేను చెప్పింది కాలేదంటే నేను వచ్చి బిగ్ బెస్ట్ అని చెప్పినాను. ఆయన ಓಕೆ ಸರ್ ಗೊತ್ತಿಲ್ಲ ಇನ್ನು ನಮಗೆ ವೈದ್ಯರ ಕಾರಣ ಅಂತ ಆರೋಪ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಎಲ್ಲ ಅವರ ಕರ್ತವ್ಯ ನಿಭಾಯಿಸಿದ್ದಾರೆ. ನೋಡ ತನಿಖೆ ವರದಿ ಬಂದ ತಕ್ಷಣ ಸಂಪದವಾದಂತಹ ಸರಿ, ಸಂತಾನಹರಣ ಶಸ್ತ್ರಚಿಕಿತ್ಸೆಗೆ ತಿಂಗಳು ಒಂದ್ಸತಿ ಕ್ಯಾಂಪ್ ಮಾಡ್ತಿದ್ರಲ್ಲ, ಅದನ್ನ ಯಾಕೆ ನಿಲ್ಲಿಸಿದ್ರಂತ? ಮಂತ್ಲಿ ವೈಸ್ ಕ್ಯಾಂಪ್ ಮಾಡ್ತಾ ಇದ್ರಲ್ಲ, ಅದನ್ನ ಯಾಕೆ ನಿಲ್ಲಿಸಿರೋದು ಅಂತ? ಇಲ್ಲ ನಿಲ್ಲಿಸಿಲ್ಲ, ರೆಗ್ಯುಲರ್ ಆಗಿ ನಡೀತಾ ಇದೆ, ರೆಗ್ಯುಲರ್ ಆಗಿ ಮಾಡ್ತಾ ಇದ್ದಾರೆ. ಸೊ ಒಟ್ಟಾರೆ ಈ ಪ್ರಕರಣದಲ್ಲಿ ವೈದ್ಯರ ನಿರ್ಲಕ್ಷ್ಯನ ಅಥವಾ ಏನು ಮೇಲ್ನೋಟಿಗೆ ಏನು ತಮ್ಮ ತನಿಖೆಯಲ್ಲಿ ಗೊತ್ತಾಗಿದೆ ಅಂತ?
ಮೇಲ್ನೋಟಕ್ಕೆ ಇನ್ಫೆಕ್ಷನ್ ಇರ್ಬೋದು ಅಂತ ಹೇಳ್ತಾ ಇದ್ದಾರೆ. ಅಲ್ಲ ಸರ್, ಇನ್ಫೆಕ್ಷನ್ ಅಂದರೆ ಸುಮಾರು 40-50 ಜನ ಇದ್ದಾರೆ, ವರ್ಕ್ ಮಾಡೋರು ಇದ್ದಾರೆ ಈ ಆಸ್ಪತ್ರೆಯಲ್ಲಿ ಅಲ್ವಾ? ಎಲ್ಲೋ ಒಂದು ಕಡೆ ಲೋಪ ಆಗಿದೆ ಅಂತ ನೀವೇ ಒಪ್ಕೊಳ್ತಾ ಇದ್ದೀರಾ, ಇನ್ಫೆಕ್ಷನ್ ಆಗಿದೆ ಅಂತ. ಯಾಕೆ ಹೀಗಾಗಾಯಿತು ಅಂತ ವರದಿ ಬಂದ ಮೇಲೆ ಹೆಚ್ಚಿನ ವಿವರಗಳನ್ನು ಏನು ಇನ್ಫೆಕ್ಷನ್ ಮಾಡ್ಬೋದು. ಮಾಡಬೇಕು. 2ನೇ ದಿನ 3ನೇ ದಿನನೇ ನಾವು ಸಂತಾನ ಚಿಕಿತ್ಸೆ ಪೇಷಂಟ್ ಅವರ ಯೋಚನೆ ಬಿಟ್ಟು ಮಾಡ್ಬೋದು. ಈ ಎಲ್ಲ ಏಳು ಗರ್ಭಿಣಿ ಸ್ತ್ರೀಯರು ಏನಿದ್ದಾರೆ ಅವರೆಲ್ಲ ಡೆಲಿವರಿ ನಾರ್ಮಲ್ ಆಗಿತ್ತಾ ಅಥವಾ ಸಿಜರಿನ್ ಮಾಡಿದ್ರಾ? 4 ಪೇಷಂಟು ಸಿಜರಿನ್ ಮಾಡಿರೋದು, 2ನೇ ಸಿಜರಿನ್ನು, 15ನೇ ಸಿಜರಿನ್ ಆಗಿದ್ದರಿಂದ ಸಿಜರಿನ್ ಮಾಡಿರೋದು. ಈಗ 3 ಏನು ಡೆತ್ ಆಗಿದ್ದಾರೆ ಅವ್ರ ಪರಿಸ್ಥಿತಿಯಲ್ಲಿ ಏನು ಅವ್ರು ಸಿಜರಿನ್ ಆಗಿತ್ತಾ ನಾರ್ಮಲ್ ಡೆಲಿವರಿ? ಮಾತ್ರ ಸಿಜರಿನ್ ಆಗಿರೋದು, ಇನ್ನೊಂದು ನಾರ್ಮಲ್ ಡೆಲಿವರಿ ಆಯಿತು. ಅದು ಕಾರ್ಯಗತ ಆಗುತ್ತೆ. ನಾಳೆ ನನಗೆ ಎಷ್ಟು ಲೀಟರ್ ಹೋಗಿಲ್ಲ ನಾನು ಕೇಳುತ್ತೇಳ್ರಿ. ನಾಳೆ ನೀವು ಕ್ರಮ ತಗೊಂಡಿದ್ದೀರಾ? ಏಮಪ್ಪ ಇಷ್ಟು ಮಾತಾಡ್ತಾರೆ? ಇದುವೇ 4 గంటೆ ఉందో దాంట్లో కాపీ రావాలని చెప్పిన మెసేజ్ రావాలా, కాపీ రావాలండి. ఆయన చేస్తాడు, మీకు మీ ముందు చెప్పేకి వచ్చినాడు అంతే. ఏం సాహెబ్ చెప్పిండారో మినిస్టర్ ఎంపీ దాన్ని 24 గంటల లోపల నేను బదలావణ చేస్తాను, చేసి కాపీ పంపిస్తాను చెప్పేకే వచ్చింది. అంతేకాదు నేను చాలా ల్యాప్టాప్స్ చూసిన హాస్పిటల్లో ఇది ఇక్కడ మాట్లాడితే లేదు, స్టేట్ లెవెల్ ఆఫీసర్స్ అంతా సెక్రటరీని, హెల్త్ సెక్రటరీని అంతా పిలిపిస్తాను. దీన్ని ఎంత బదలావణ చేసి ఎక్కుతుందని అక్కడ కూర్చో మాట్లాడి చేసేచ్చు. ನಿಮ್ಮ ಇಲಾಖೆಯಿಂದ ಏನೋ ಸಮಸ್ಯೆ ಇಲ್ಲ, ಇತರ ಪರಿಹಾರಗಳು ಕೊಡೋಕ್ಕಾಗಲ್ಲ ಅಂದರೆ ಒಂದು ಇದನ್ನಾರು ಬರೀರಿ, ಒಂದು ಸರ್ಕಾರಕ್ಕೊಂದು. ಇಲ್ಲ ಸರ್, ಸರ್ಕಾರ ಆದೇಶನ ಹೊರಡಿದೆ, ಒಂದ್ಸರಿ ಅಲ್ಲ ಹೊರಗಡೆ ಔಷಧಿ ಬರ್ರಿ ಅಂತ ಡಾಕ್ಟರ್ ಸಸ್ಪೆಂಡ್ ಆಗ್ತಾರೆ ಅಂತ. ಒಂದು ಎಕ್ಸ್ಪ್ರೆಸ್ ಮೊಬೈಲ್ ಒಂದಲ್ಲ ಒಂದು ಸಲಕರಣೆ ಪ್ರತಿಯೊಂದು ಅವಕಾಶ ಇಲ್ಲ ಅಂದ್ರೆ ಮೇಲ್ಗಡೆ ಅವ್ರಿಗೆ ಬರೀರಿ ಸರ್. ನೀವು ಹಾಸ್ಪಿಟಲ್ ಮುಂದೆ ಇರೋ ಮೆಡಿಕಲ್ ಶಾಪ್ ಉದ್ಧಾರ ಆಗ್ತಿದೆ, ಹಾಸ್ಪಿಟಲ್ ಉದ್ಧಾರ ಆಗ್ತಿಲ್ಲ ನಿಜವಾಗ್ಲೂ. MLA ಅವ್ರು ಬಂದು ಅಷ್ಟೇ ಹೇಳೋಗಿದ್ದಾರೆ ಸರ್, ನೀವು ಇನ್ನು ಮತ್ತೆ ಅದನ್ನೇ ಬಹಳ ನೀವು ಪ್ರತಿಯೊಂದು ಯಾವ ಪೇಷಂಟ್ ಬಂದ್ರೆ ಈ ಸಲಕರಣೆಗಳಿಲ್ಲ, ಬೇರೆ ಕಡೆ ಹೋಗಿ ಅಂತಾರೆ. ಎಲ್ಲಿಗೆ ಹೋಗೋಣ? ಅಣ್ಣ ಮಾತಾಡಿ ಸರ್, ಸುಮ್ಮನೆ ಇದ್ರೆ ಏನಂತ. ನೋಡಿ ಸರ್, ಇದು ಒಂದು ಟ್ಯಾಬ್ಲೆಟ್ಸ್ ಇಲ್ಲ ಅಂತ ಹೇಳಿ ಹಾಸ್ಪಿಟಲ್ ಬರ್ಕೊಟ್ಟಿದ್ದಾರೆ. ಇದಕ್ಕೆ ಏನ್ ಮಾಡ್ಬೇಕು? ಬಡವರು ನಿಮ್ಮ ಹಾಸ್ಪಿಟಲ್ ಏನು ಐತೆ? ಅಲ್ಲ, ಸರ್ಕಾರಿ ಆಸ್ಪತ್ರೆಗೆ ಬರೋದೇ ಬಡವರು, ಏನಿಲ್ಲ ಅಂತ ಹೇಳ್ಬಿಟ್ಟು ಸರ್ಕಾರಿ ದೇವಸ್ಥಾನ ಇದ್ದಂಗಿದು. ಅವ್ರಿಗೂ ಲಿಂಕ್ ಐತೆ ಅಷ್ಟೇ. ಇಲ್ಲೇ ಈ ತರ ಮಾಡ್ತಾ ಇದ್ರೆ ಬೇರೆ ಕಡೆ ಯಾವ ತರ ನಡಿಬಹುದು ಹೇಳಿ ಸರ್ ನೀವೇ. ಒಂದು ಎಕ್ಸ್ಟ್ರಾ ಫಿಗರ್ ಕೊಡಕ್ಕಾಗಲ್ಲ ಸರ್. ಕೋಟ್ಯಾಂತರ ರೂಪಾಯಿ ಹಣ ಬರ್ತದೆ ಜನರಿಗೆ ಉಪಯೋಗ ಮಾಡಲಿಕ್ಕೆ. ಕೋಟ್ಯಾಂತರ ರೂಪಾಯಿ ಏನ್ ಮಾಡ್ತಾ ಹಾಸ್ಪಿಟಲ್ ಬಗ್ಗೆ ಅವ್ರು ಮಾತಾಡ್ತಾ ಇದ್ದಾರೆ, ಹೀಗೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಮೊನ್ನೆ ಎಲ್ಲ ಬೈದೋಗಿದ್ದಾರೆ ಶಾಸಕರು. ಈ ದಿನ ಏನು ತಾಲೂಕು ಆಸ್ಪತ್ರೆಯಲ್ಲಿ ಹೆರಿಗೆ ಆಗಿರೋಂಥ ಮಕ್ಕಳಿಗೆ ಮಸೆಕ್ಟಮಿ ಮಾಡಿದಾಗ 3 ಹೆಣ್ಣುಮಕ್ಕಳು ಸ್ಟುಬೆಕ್ಟಮಿ ಆಪರೇಷನ್ ಮಾಡಿದಾಗ ಸಿಸರಿನ್ ಮಕ್ಕಳಿಗೆ 3 ಜನ ಮರಣವಾಗಿರೋ ಬಗ್ಗೆ ಅಂಜಲಿಯನ್ನ ಕುಟುಂಬ ಇವತ್ತು ಬಂದು ಏನು ಪ್ರತಿಭಟನಾ ನಿಮಿತ್ತ ಮಾಡಿದ್ರು. ಅದ್ರ ಸಂಬಂಧಪಟ್ಟಾಗಿ ಈಗಾಗಲೇ ಜಿಲ್ಲಾ ತನಿಖಾ ತಂಡ ಮತ್ತು ರಾಜ್ಯ ತನಿಖಾ ತಂಡ ಬಂದು ಏನು ಕಾರಣ ಇದಕ್ಕೆ ಸಾವಿಗೆ ಅನ್ನೋದ್ರ ಬಗ್ಗೆ ತನಿಖೆಯನ್ನು ಮಾಡೋಕ್ಕೆ ಅದಕ್ಕೋಸ್ಕರ ಎಲ್ಲ ಬೇಕಂತಂಥ ವಿಧಿವಿಧಾನಗಳನ್ನು ಮಾಡಿದ್ದಾರೆ. ಅದನ್ನು ರಾಜ್ಯ ಮಟ್ಟಕ್ಕೆ ಕೊಂಡೊಯ್ದಿದ್ದಾರೆ. ಅವರಿಂದ ವರದಿ ಬಂದ ತಕ್ಷಣ ಈಗ ತಾಲೂಕು ವೈದ್ಯಾಧಿಕಾರಿಗಳು ತಿಳಿಸಿದಂತೆ ಏನು ಯಾರಿಂದ ದೋಷವಾಗಿದ್ದು ಅದನ್ನು ಕಾನೂನು ರೀತಿಯಲ್ಲಿ ಆ ಸಂಬಂಧಪಟ್ಟ ಮೇಲಾಧಿಕಾರಿಗಳು ಕ್ರಮ ವಹಿಸ್ತಾರೆ. ಮತ್ತು ಈಗಾಗಲೇ ಪ್ರತಿಭಟನೆ ನಿರತರಾದ ಶ್ರೀಯುತ ಅಂಜಲಿ ಪರವಾಗಿ ಹಾಜರಂತ ಏನು ತಿಳಿಸಿದ್ರು ಅವ್ರಿಗೂ ಸಹ ಏನು ತಾಲೂಕು ಬಂದು ರಿಪೋರ್ಟ್ಸ್ ಕೊಟ್ಟು ಅವ್ರ ಮುಂದಿನ ಕ್ರಮ ಏನು ತಗೊಂಡು ಬೇಡಿಕೆ ಇದ್ದಲ್ಲಿ ಅದನ್ನು ಕಾನೂನಾತ್ಮಕವಾಗಿದ್ದರೆ ಅದನ್ನು ಅವರಿಂದ ಅರ್ಜಿ ಸ್ವೀಕರಿಸಿ ಅವರ ನಿಯಮಾನುಸಾರ ಏನು ಅವಕಾಶ ಇದೆ ಕಾನೂನಲ್ಲಿ ಅದು ಮಾಡಿಕೊಡುವಂಥ ಭರವಸೆ ತಾಲೂಕು ಆಡಳಿತ ನೀಡುತ್ತೆ ಅಂತ ಎಲ್ಲ ತಿಳಿಸಬಯಸ್ತಾರೆ. ಅದು ಆಯ್ತು ಸರ್, ಈಗ ಪರಿಹಾರ ಏನನ್ನ ಪರಿಹಾರ ಈ ರೀತಿಯಾದಂಥ ಪ್ರಕರಣಗಳು ಸರ್ಕಾರದಿಂದ ಏನಾದರೂ ಘೋಷಣೆ ಮಾಡೋ ಸಾಧ್ಯತೆ ಇದೆಯಾ? ಯಾಕಂತ ಹೇಳಿದ್ರೆ ಅಂಜಲಿ ಅವ್ರಿಗೆ ತಂದೆ ಇಲ್ವಂತೆ. ಈಗ ನಮ್ಮ ತಾಲೂಕು ಇದು ನಮ್ಮ ಆಸ್ ಎ ತಹಶೀಲ್ದಾರ್ ಕಂದಾಯ ಇಲಾಖೆಯಿಂದ ಇತರ ಇದಕ್ಕೆ ಪರಿಹಾರ ಕೊಡೋಕ್ಕೆ ಅವಕಾಶ ಇಲ್ಲ. ಆರೋಗ್ಯಾಧಿಕಾರಿಗಳು ಅವರಲ್ಲೇನು ಅವಕಾಶ ಇದ್ದರೆ ಇದೆಯಾ ಸರ್? ಆರೋಗ್ಯ ಇಲಾಖೆಯಲ್ಲಿ ಏನಾದರೂ ಇದೆಯಾ? ಆರೋಗ್ಯ ಇಲಾಖೆಯಲ್ಲಿ
ಟ್ಯುಬೆಕ್ಟಮಿ ಡೆತ್ ಆಗಿರೋದ್ರ ಅದಕ್ಕೆ ಅವಕಾಶ ಇದೆ. ಉಳಿದ ಬೇರೆ ಕೇಸ್ಗಳಿಗೆ ಅವಕಾಶ ಇಲ್ಲ. ಹಾಗಾದ್ರೆ ಈ ಪ್ರಕರಣ ಯಾಕೆ ಈಗ ಸಂಬಂಧಪಟ್ಟ ಪ್ರಕರಣಕ್ಕೆ ಇಲ್ವಾ ಹಂಗಾದ್ರೆ ಏನೋ ಅವ್ರಿಗೆ ನಮ್ಮ ಡಿಪಾರ್ಟ್ಮೆಂಟ್ ಇಲ್ಲ.